ಲೋಕಸಭೆ ಚುನಾವಣೆಗೆ ಬಿಜೆಪಿ ಕಾರ್ಯತಂತ್ರ ಜೋರಾಗಿದೆ. ಅದರಲ್ಲೂ ಮಾಜಿ ಸಿಎಂ ಕುಮಾರಸ್ವಾಮಿ ನಿವಾಸ ಒಂದು ರೀತಿ ಪವರ್ ಸೆಂಟರ್ ಆಗಿ ಬದಲಾಗಿದೆ. ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಕುಮಾರಸ್ವಾಮಿ ನಿವಾಸಕ್ಕೆ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ದೌಡಾಯಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್, ಬೆಂಗಳೂರು ದಕ್ಷಿಣದ ಅಭ್ಯರ್ಥಿ ತೇಜಸ್ವಿ ಸೂರ್ಯ, ಟಿಕೆಟ್ ವಂಚಿತ ಸಂಗಣ್ಣ ಕರಡಿ ಭೇಟಿ ನೀಡಿದರು. ಸುಧಾಕರ್ ಅವರು ಸ್ಥಳೀಯ ಜೆಡಿಎಸ್ ನಾಯಕರ ಜೊತೆ ಚರ್ಚಿಸಿ ಅಂತ ಕುಮಾರಸ್ವಾಮಿಗೆ ಸುಧಾಕರ್ ಮನವಿ ಮಾಡಿಕೊಂಡ್ರಂತೆ. ಖಂಡಿತವಾಗಿಯೂ NDA ಇವತ್ತು ಬಿಜೆಪಿ ಮತ್ತು JDS ಮೈತ್ರಿ ಆದ್ಮೇಲೆ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಮೈತ್ರಿ ಇದು. ಯಾಕೆಂದ್ರೆ ಬಿಜೆಪಿ ಮತ್ತು JDS ಎಂದೂ ಕೂಡ ಪರಸ್ಪರ ವೈರತ್ವ ಇರತಕ್ಕಂಥ ಪಕ್ಷಗಳಲ್ಲ. JDS ಉದಯ ಆಗಿದ್ದೇ ಕಾಂಗ್ರೆಸ್ನ ವಿರೋಧ ಮಾಡ್ಕೊಂಡು ಆ ಪಕ್ಷ ಉದಯ ಆಗಿರೋದು, ನೀವು ಇತಿಹಾಸ ನೋಡಿದಾಗ. ಆದ್ರೆ ಇದು ನ್ಯಾಚುರಲ್ ಅಲಯನ್ಸ್ ಬಿಜೆಪಿ ಮತ್ತು JDS. ನಾವು ಹಾಲು ಜೇನಿನಂತೆ ಇವತ್ತು ಬೆರೆತು ಕೆಲಸ ಮಾಡುವಂತದ್ದಾಗ್ತದೆ. ಎಲ್ಲರೂ ಕೂಡ ಮತ್ತೆ ಮೋದಿ ಅವರನ್ನ ಪ್ರಧಾನ ಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನುವಂಥದ್ದೇ. ಸರಿಗೆ ಬಿಜೆಪಿ ಅಭ್ಯರ್ಥಿಗಳಿಗೂ ಕೂಡ ಗೆಲುವಿಗೆ JDS ಬಹಳ ಅವಶ್ಯಕ, ಅನಿವಾರ್ಯ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ. ಹೌದು, ಇದು ಏನಿಲ್ಲ ರೀ, ಭಾಳ ಸಿಂಪಲ್ ನಾವೆಲ್ಟಿ ಫ್ಯಾಕ್ಟ್ರ್. ಏನು ಅಂತಂದರೆ ಅವರಿಗೆ ಸಹಜವಾಗಿ ಚಿಕಿತ್ಸೆ ಆಗಿದೆ, ಚಿಕಿತ್ಸೆ ಪಡೆದುಕೊಂಡು ಅವರು ಚೆನ್ನೈಯಿಂದ ವಾಪಸ್ಸಾಗಿದ್ದಾರೆ. ಹೌದು, ಒಂದನೇ ಕಾರಣ ಏನು ಅಂತಂದರೆ ಈಗ ಮೈತ್ರಿ ಧರ್ಮವನ್ನು ಪಾಲಿಸಬೇಕಾಗಿರೋದ್ರಿಂದ ಸಹಜವಾಗಿ ಮೈತ್ರಿಯ ಮಿತ್ರ ಯಾರು, ಅವರಿಗೆ ಕುಮಾರಸ್ವಾಮಿ ಅವರು ಕಾಣಿಸ್ತಾರೆ. ಕುಮಾರಸ್ವಾಮಿ ಅವರು ಕಾಣಿಸಿರೋದ್ರಿಂದ ಅವರಿಗೆ ಒಂದು ಹೂಗುಚ್ಛವನ್ನು ಕೊಟ್ಟು ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ಬರೋದರಲ್ಲಿ ಹಲವು ರಾಜಕೀಯದ ದಾಳಗಳನ್ನು ಬಿಜೆಪಿ ಮತ್ತು JDS ಎರಡೂ ಕೂಡ ಸೇರಿ ಉರುಳಿಸ್ತಾ ಇದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಫಾರ್ ಎಕ್ಸಾಂಪಲ್ ಏನು, ಈಗ ನಿಮಗೆ ಬಿಜೆಪಿಯಲ್ಲಿ ಒಬ್ಬ ಸ್ಟಾಂಚ್ ಒಕ್ಕಲಿಗ ಲೀಡರ್ ಕಾಣಿಸಲ್ಲ ನಿಮಗೆ. ಅಶ್ವಥ್ ನಾರಾಯಣ ಅವ್ರನ್ನ ಒಕ್ಕಲಿಗ ಲೀಡರ್ ಮಾಡ್ತೀವಿ ಅಂತ ಟ್ರೈ ಮಾಡಿದ್ರು ಆಗಲಿಲ್ಲ. ಅಶೋಕ್ ಅವ್ರನ್ನ ಒಕ್ಕಲಿಗ ಲೀಡರ್ ಮಾಡ್ತೀವಿ ಅಂತ ಮಾಡಿದ್ರು ಆಗಲಿಲ್ಲ. ಆದರೆ ಅದೇ ಕಾಂಗ್ರೆಸ್ನಲ್ಲಿ ನಿಮಗೆ DK ಶಿವಕುಮಾರ್ ಒಬ್ಬ ಸ್ಟ್ರಾಂಗ್ ಒಕ್ಕಲಿಗ ಲೀಡರ್ ಆಗಿ ರೂಪಿತಗೊಂಡಿದ್ದಾರೆ. ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಹೊರಹೊಮ್ಮಿದ್ದಾರೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಅಹಿಂದದ ಲೀಡರ್ ಆಗಿ ನಿಮಗೆ ಸಿದ್ದರಾಮಯ್ಯನವರು ಏಕಮೇವಾದ್ವಿತೀಯ ಅನ್ನೋ ಥರದಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದಾರೆ. ಅದೇ ನೀವು ಬಿಜೆಪಿ ತಗೊಂಡಾಗ ನಿಮಗೆ ಒಬ್ಬ ಸ್ಟ್ರಾಂಗ್ ಒಕ್ಕಲಿಗ ಲೀಡರ್ನ ಬೆಳೆಸಕ್ಕೆ ಬಿಜೆಪಿಗೆ ಸಾಧ್ಯ ಆಗಲೇ ಇಲ್ಲ. ಅಲ್ಲಿ ಏನಿದ್ರು ಕೂಡ ಲಿಂಗಾಯತ ಲೀಡರ್ ಇದ್ದಾರೆ, ಅದು ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕರಾಗಿ ಅವರು ಇದ್ದೇ ಇದ್ದಾರೆ. ಸಹಜವಾಗಿ ಅದರ ಬಗ್ಗೆ ಯಾವ ಅನುಮಾನವೂ ಕೂಡ ಇಲ್ಲ. ಹಾಗಾಗಿ ಒಕ್ಕಲಿಗರ ಮತ ಬ್ಯಾಂಕ್ನ ಮೇಲೆ ಈ ಸಲ ಬಿಜೆಪಿ ಕಣ್ಣಿಟ್ಟಿದ್ದು ಮತ್ತು ನೋ ಸ್ಟೋನ್ ಅನ್ಟರ್ನ್ಡ್ ಅಂತ ಕರೀತಾರೆ. ಅಂದರೆ ಯಾವ ಅವಕಾಶವನ್ನು ಬಿಡಬಾರ್ದು, ಒಂದೇ ಒಂದು ಮತದ ಯಾವ ಅವಕಾಶವನ್ನು ಕೂಡ ಬಿಡಬಾರ್ದು ಅನ್ನುವ ರೀತಿಯಲ್ಲಿ ಬಿಜೆಪಿ ಈ ಸಲ ಕೆಲಸ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರನ್ನ ಎಲ್ಲರೂ ಹೋಗಿ ಭೇಟಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೆಕೆಂಡ್, ಹೆಂಗೆ ಇದು ಬೆನಿಫಿಟ್ ಆಗ್ಬೋದು? ಈಗ ಹಳೆ ಮೈಸೂರು ಭಾಗದಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ, ಮಂಡ್ಯದಲ್ಲಿ, ಕೋಲಾರದಲ್ಲಿ ಅಥವಾ ಹಾಸನದಲ್ಲಿ ಅಥವಾ ಇನ್ನಿತರ ಬೇರೆ ಬೇರೆ ಕಡೆಗಳಲ್ಲಿ, ಎಲ್ಲ ಕಡೆಗಳಲ್ಲೂ ಕೂಡ ಇದು ಯಾವ ಸಂದೇಶವನ್ನು ರವಾನೆ ಮಾಡ್ಬೋದು, ಇನ್ಕ್ಲೂಡಿಂಗ್ ರಾಯಚೂರು ಮತ್ತು ಕೃಷ್ಣ ಭಾಗದ ಹಲವು ಕಡೆಗಳಲ್ಲಿ JDSನ ಅಭಿಮಾನಿಗಳು ಹಲವು ಜನ ಇದ್ದಾರೆ. ಮತ್ತು JDSಗೆ ಒಂದು ಹಂತದ ಕಡರಿದೆ, ಅಲ್ಲಿ ತುಂಬಾ ಇಲ್ಲ, ಒಂದು ಹಂತಕ್ಕೆ ನಿಮಗೆ ನಾರ್ತ್ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ನಿಮಗೆ ಕಾಣಿಸುತ್ತೆ. ಸೊ ಯಾವ ರೀತಿಯದು ಪ್ರಭಾವಳಿಯನ್ನು ಬಿರ್ಬೋದು? ನೋಡಿ, ನಮ್ಮ ಕುಮಾರಸ್ವಾಮಿ ಅವರನ್ನ ಬಿಜೆಪಿಯವರು ಎಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಆರಾಮಾಗಿದ್ದಾರೆ, ಅವ್ರ ಆರೋಗ್ಯ ವಿಚಾರಿಸಿದ್ರು, ಪಾಪ ಅವ್ರ ಜೊತೆಗೆ ಹೋದ್ರು. ದೇವೇಗೌಡರು ಮೋದಿ ಅವರೊಟ್ಟಿಗಿದ್ದು ದೇವೇಗೌಡರು ಮೋದಿ ಅವರ ಬಗ್ಗೆ ಕೂಡ ಮಾತನಾಡಿದ್ರು, ಮೋದಿ ಅವರು ದೇವೇಗೌಡರ ಬಗ್ಗೆ ಕೂಡ ಮಾತನಾಡಿದ್ರು. ಈಗ ನೋಡಿದ್ರೆ ಕುಮಾರಸ್ವಾಮಿ ಅವರನ್ನ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ನಡೆಸ್ಕೋತಾ ಇದ್ದಾರೆ. ಇದು ಬಹಳ ಒಳ್ಳೆಯದು. ಯಾಕೆಂತಂದ್ರೆ ನಿಮಗೆ ಮೈತ್ರಿ ಇರೋದಿದೆಯಲ್ಲ, ಮೈತ್ರಿ ನಿಮಗೆ ನಾಯಕರ ನಡುವೆ ಆಗ್ಬಿಡ್ಬೋದು ಸುಲಭವಾಗಿ. ಬಟ್ ನೀವು ಕಾರ್ಯಕರ್ತರಿಗೆ ಅವಾಗ ಸಂದೇಶ ರವಾನೆ ಮಾಡಲಿಲ್ಲ ಅಂದ್ರೆ ಆಗಲ್ಲ. ಯಾಕಂದ್ರೆ ಅಲ್ಲಿ ಯಾರೋ ಒಬ್ಬ ಮಂಡ್ಯದಲ್ಲಿ ಕಾರ್ಯಕರ್ತ ಇದೇ ಬಿಜೆಪಿ ವಿರುದ್ಧ ಹೋರಾಟ ಮಾಡಿರ್ತಾನೆ, ಇದೇ ಬಿಜೆಪಿ ವಿರುದ್ಧ ಬ್ಯಾನರು ಬಂಟಿಂಗು ಕಟ್ಕೊಂಡು ಅವ್ನು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಅಂದ್ರೆ ಕೆಂಡೆ ಕಾರ್ತಿರ್ತಾನ ಅವನು. ಅವರಿಗೆಲ್ಲ ಒಂದು ಸಣ್ಣ ಸಂದೇಶ ರವಾನೆ ಮಾಡ್ಬೇಕಲ್ಲ. ಆ ಕಾರಣಕ್ಕಾಗಿ ಬಿಜೆಪಿಯ ಮಂತ್ರ ಪಠಣೆ ಕಾರ್ಯಕ್ರಮ ಇದು. ಮತ್ತು ಸಹಜವಾಗಿ ಒಕ್ಕಲಿಗ ಲೀಡರ್ ಆಗಿರೋದ್ರಿಂದ ಇಲ್ಲಿ ಒಂದು ಕಡೆ ಲಿಂಗಾಯತ ಲೀಡರ್ ಆಗಿ BS ಯಡಿಯೂರಪ್ಪನವರು, ಒಂದು ಕಡೆ ದೊಡ್ಡ ಫ್ಯಾಕ್ಟರ್ ಆಗಿ, ದೊಡ್ಡ ಯುಫೋರಿಕ್ ಫ್ಯಾಕ್ಟರ್ ಆಗಿ ನರೇಂದ್ರ ಮೋದಿ ಅವರು, ಓಕೆ, ಇನ್ನೊಂದು ಕಡೆ ಸ್ಟಾಂಚ್ ಒಕ್ಕಲಿಗ ಲೀಡರ್ ಆಗಿ ಕುಮಾರಸ್ವಾಮಿ ಅವರು. ಆಯ್ತಾ? ಆ ಕಾರಣಕ್ಕಾಗಿ ಮೂರು ಟ್ರಯಾಂಗಲ್ಗಳನ್ನು ಅವರು ಟಚ್ ಮಾಡೋ ಮೂಲಕ ಒಂದು ಸರ್ಕಲ್ ಅದನ್ನ ರೂಪಿತಗೊಳಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ದಟ್ಸ್ ಆಲ್. ದಿಸ್ ಇಸ್ ವೆರಿ ಸಿಂಪಲ್ ಪಾಲಿಟಿಕ್ಸ್. ಎಸ್ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ
ಡೌನ್ಲೋಡ್ ಮಾಡಿ.